ಆತ್ಮೀಯರೇ, ಎಲ್ರಿಗೂ ನಮಸ್ತೆ. ಕಾಮ್ಸಲ್ಲಿ ನಾವು ಪ್ರತಿದಿನ ಶಾಲೆಯಲ್ಲಿ ಚೆಕ್ ಇನ್ ಮತ್ತು ಚೆಕ್ಔಟ್ ಆಗ್ತಕ್ಕಂಥದ್ದು ಹೇಗೆ, ಇದರ ರಿಜಿಸ್ಟ್ರೇಷನ್ ಮಾಡ್ತಕ್ಕಂಥ ಪ್ರಕ್ರಿಯೆ ಹೇಗೆ ಅನ್ನೋದನ್ನ ಹೊಸ ವರ್ಷನ್ ಈಗ ಅಪ್ಡೇಟ್ ಆಗಿಬಿಟ್ಟಿದ್ದಾರೆ. ಅದರಲ್ಲಿ ಭಾಳಷ್ಟು ಸುಲಭವಾಗಿದೆ ಅಪ್ಡೇಟ್ ಮಾಡ್ಕೊಳ್ಳಿಕ್ಕೆ. ಅದನ್ನು ನೋಡೋಣ. ಮೊದಲನೇದಾಗಿ ನಮ್ಮ ಪ್ಲೇಸ್ಟೋರ್ಲಿ ಮೊಬೈಲ್ ತಕ್ಕಂಥ ಪ್ಲೇಸ್ಟೋರ್ನ ಸೆಲೆಕ್ಟ್ ಮಾಡ್ಕೊಂಡು ಅದರಲ್ಲಿ ಕಾಮ್ಸ್ ಅಂತ ಟೈಪ್ ಮಾಡಿ, KAAMS ಅಂತ ಟೈಪ್ ಮಾಡಿ. ಅನಂತರ ನಮಗೆ ಇಲ್ಲಿ ಈ ರೀತಿ ಸಿಂಬಲ್ ಇರ್ತಕ್ಕಂಥ ಒಂದು ಆ್ಯಪ್ ಇದೆ. ಈ ಆ್ಯಪ್ನ ನೋಡಿ. ಇದನ್ನು ನಾನು ಈಗಾಗಲೇ ಎಲ್ಲ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ, ಹಾಗಾಗಿ ಓಪನ್ ಕೇಳುತ್ತೆ. ನೀವು ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಕೊಡಿ. ಈ ರೀತಿಯಾಗಿ ಬರುತ್ತೆ. ಎಲ್ಲ ಅಲೋ ಕೇಳಿದರೆ ಎಲ್ಲ ಸಹ ಅಲೋ ಕೊಡಿ. ರಿಜಿಸ್ಟರ್ ಅಂತ ಇದೆ. ಫಸ್ಟು ರಿಜಿಸ್ಟ್ರೇಷನ್ ಪ್ರೋಸೆಸ್ ಮಾಡ್ಕೋಬೇಕು. ಆನಂತರ ಲಾಗಿನ್ ಆಗ್ತಕ್ಕಂಥದ್ದು. ರಿಜಿಸ್ಟರ್ ಅಂತ ಇದೆ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಮಗೆ ನೆಕ್ಸ್ಟು ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನಮ್ಮ ಹೆಸರಿದೆ, ಒಂದು ಡಿಸಿಗ್ನೇಷನ್ ಇದೆ, KGD ನಂಬರ್ ಆಟೋ ಫೆಟ್ಚ್ ಆಗಿ ಬಂದಿರುತ್ತೆ. ಆನಂತರ ಡಿಪಾರ್ಟ್ಮೆಂಟ್ ಇರುತ್ತೆ. ಅದೆಲ್ಲ ಓಕೆ ನೋಡ್ಕೊಂಡು ಇಲ್ಲಿ ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಕೊಡಬೇಕು. ನೆಕ್ಸ್ಟ್ ಕೊಟ್ಟ ನಂತರ ನಮಗೆ ಇಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ನ ಇಲ್ಲಿ ತೋರಿಸುತ್ತೆ. ಒಂದೇನಪ್ಪ ಅಂದರೆ ನಿಮ್ಮ ಫೇಸ್ಗೆ ಸಂಬಂಧಪಟ್ಟಂತೆ ಕರೆಕ್ಟ್ ಕ್ಯಾಪ್ಚರ್ ಅದನ್ನ ಮಾಡಿ, ಅದರ ಬಾರ್ಡ್ರು ಮಾರ್ಕ್ ಏನೈತೆ ಅದಕ್ಕೆ ನೋಡ್ಕೊಂಡು ಮಾಡಿ ಅಂತ ಕೊಡುತ್ತೆ. ಎರಡನೇದು ಪರ್ಮಿಷನ್. ಯಾವುದಾದ್ರೂ ಪರ್ಮಿಷನ್ ಕೇಳಿದರೆ ಕ್ಯಾಮ್ರಾ ಅಲೋ ಪರ್ಮಿಷನ್ ಕೇಳುತ್ತೆ. ಆ ಥರ ಅಲೋ ಪರ್ಮಿಷನ್ ಕೇಳಿದರೆ ಪರ್ಮಿಷನ್ನ ಕೊಟ್ಟು ನೆಕ್ಸ್ಟ್ ಫೇಸ್ ಕ್ಯಾಪ್ಚರ್ ಅಂತ ಕೊಡಿ. ಈ ಥರ ಆಗಿ ಕ್ಯಾಮ್ರಾನ ನಮಗೆ ಶೋ ಆಗುತ್ತೆ. ಇದು ಬ್ಯಾಕ್ ಕ್ಯಾಮ್ರಾ ಶೋ ಆಗ್ತಾಯಿತ್ತು. ಈಗ ಇದನ್ನ ಫ್ರಂಟ್ ಕ್ಯಾಮ್ರಾ ಬೇಕಂದರೆ ಈ ರೀತಿ ಈ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಫ್ರಂಟ್ ಕ್ಯಾಮ್ರಾ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ರೀಟ್ರೈ ಅಂತ ಇದೆ, ಅಂದರೆ ಫೋಟೋ ಚೆನ್ನಾಗಿ ಬರಲಿಲ್ಲ, ಒಳ್ಳೆ ಬೆಳಕಿಗೆ ಹೋಗಿ ಸ್ಕೂಲ್ ಇರೋ ಜಾಗದಲ್ಲಿ ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ. ಬೆಳಕಿನಲ್ಲಿ ಮತ್ತು ಸ್ಕೂಲ್ ಪ್ಲೇಸಲ್ಲಿ ಮಾಡಿ ಓಕೆ ಕೊಡಿ. ಓಕೆ ಕೊಟ್ಟಾದ್ಮೇಲೆ ಅಲ್ಲಿ ಲ್ಯಾಟಿಟ್ಯೂಡ್ ಲ್ಯಾಂಗಿಟ್ಯೂಡ್ ತೋರಿಸುತ್ತೆ. ಅದಾದಮೇಲೆ ಇದನ್ನು ನೆಕ್ಸ್ಟ್ ಅಂತ ಕೊಡಿ. ಫೋಟೋ ಇನ್ ಕೇಸ್ ತಗೊಂತಾ ಇಲ್ಲ, ಇಲ್ಲಿ ನೆಕ್ಸ್ಟ್ ಅಂತ ಕೊಟ್ಟಾಗ ತಗೊಂತಾ ಇಲ್ಲ ಅಂತ ಅಂದಾಗ ಇಲ್ಲಿ ಇದು ರೀಟೇಕ್ ಅಂತ ಇದೆಯಲ್ಲ ಅದಕ್ಕೆ ಹೋಗಿ ಮಾಡಿ. ನನಗೊಂದ್ಸಲ ಹಂಗೆ ಆಯಿತು, ಆ ಫೋಟೋ ತಗೊಳ್ಳಿಲ್ಲ. ಸೊ ರೀಟೇಕ್ ಅಂದರೆ ಫ್ರೆಶ್ ಆಗಿ ಒಳ್ಳೆ ಬೆಳಕಿರೋ ಕಡೆ ಫೋಟೋನ ತೆಗಿತಕ್ಕಂಥದ್ದು. ನೆಕ್ಸ್ಟ್ ಕೊಡಿ, ಸಕ್ಸಸ್ಫುಲಿ ಅಂತ ಬರುತ್ತೆ. ಈಗ ರಿಜಿಸ್ಟ್ರೇಷನ್ ಕಂಪ್ಲೀಟೆಡ್ ಅಂತ ಆಯಿತು. ಸೊ ಅದಾದ ಲಾಗಿನ್ ಆಗಬೇಕು. ಪ್ಲೀಸ್ ಲಾಗಿನ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಅಂತ ಆದಮೇಲೆ ಇದು ಮೇಯ್ನ್ ಹೋಮ್ ಪೇಜ್ ಇದು ಬರುತ್ತೆ ನಮಗೆ. ಇಲ್ಲಿ ನಾವು ಟೈಮ್ ಸೆಟ್ ಮಾಡ್ಕೋಬೇಕು. ಎಡಿಟ್ ಅಂತ ಕೊಟ್ಟಿದ್ದಾರೆ, ಮೇಲೆ ನಮ್ಮ ಡೀಟೇಲ್ಸ್ ಇರುತ್ತೆ. ಇಲ್ಲಿ ಟೈಮ್ ಎಡಿಟ್ ಮೇಲೆ ಕ್ಲಿಕ್ ಮಾಡಿ. ಅದೇನು ಚೇಂಜಸ್ ಆಗಲ್ಲ. 10ರಿಂದ 5:30 ಅಂತಲೇ ಕೊಟ್ಟಿದ್ದಾರೆ, ಅದೇ ಟೈಮ್ ಫಿಕ್ಸ್ ಆಗುತ್ತೆ. ಸೊ ಓಕೆ, ಇಲ್ಲಿ ಸೇವ್ ಅಂತ ಕೊಡಿ. ಆನಂತರ ಸೇವ್ ಸಕ್ಸಸ್ಫುಲಿ ಅಂತ ಬರುತ್ತೆ. ನೆಕ್ಸ್ಟು ಇಲ್ಲಿ ಚೆಕ್ ಇನ್ ಮತ್ತು ಚೆಕ್ಔಟ್ ಅಂತ 2 ಆಪ್ಷನ್ ಇದೆ. ಮೇಯ್ನ್ ಪ್ರಮುಖವಾಗಿ ನಾವು ಮಾಡಬೇಕಾಗಿರ್ತಕ್ಕಂಥ 2 ಕೆಲಸಗಳಲ್ಲಿ ಇವೆ, ಚೆಕ್ ಇನ್ ಮತ್ತು ಚೆಕ್ಔಟ್. ಚೆಕ್ ಇನ್ ಅಂದರೆ ನಾವು ಶಾಲೆಗೆ ಪ್ರಾರಂಭದಲ್ಲಿ ಶಾಲೆಗೆ ಬರ್ತೀವಿ, ಬೆಳಿಗ್ಗೆ ಬಂದಾಗ ಇಲ್ಲಿ ಚೆಕ್ ಇನ್ ಮಾಡಬೇಕು. ಸಂಜೆ ಹೋಗ್ಬೇಕಾದ್ರೆ ಚೆಕ್ಔಟ್ ಮಾಡಬೇಕು. ಈಗ ಮೊದಲನೇದಾಗಿ ಚೆಕ್ ಇನ್ ಮೇಲೆ ಕ್ಲಿಕ್ ಮಾಡಿ. ಚೆಕ್ ಇನ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಫೋಟೋ ಕ್ಯಾಪ್ಚರ್ ಕೇಳುತ್ತೆ. ನಾವು ರಿಜಿಸ್ಟ್ರೇಷನ್ನಲ್ಲಿ ಏನು ಫೋಟೋ ಕೊಟ್ಟಿದ್ದೀವಿ ಆ ಫೋಟೋ ಬೇಸ್ ಮೇಲೆ ಕ್ಯಾಪ್ಚರ್ ಮಾಡುತ್ತೆ ಅದು. ಸೊ ಅದು ಕ್ಯಾಪ್ಚರ್ ಆದಮೇಲೆ ಈ ರೀತಿ ಬ್ಲಿಂಕ್ ಆಗುತ್ತೆ. ಅದು ಅಂದರೆ ಇದಾಗುತ್ತೆ, ಅದರಲ್ಲಿ ಏನು ಎಡಿಟ್ ಮಾಡೋಕ್ಕಾಗಲ್ಲ. ಈ ನೆಕ್ಸ್ಟು ಚೆಕ್ಔಟ್ ಕೊಡಬೇಕು. ಸಂಜೆ ಹೋಗ್ಬೇಕಾದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ತೀವಿ. ನಾನೊಂದು ಎಕ್ಸಾಂಪಲ್ಗೆ ಮಾದರಿಯಾಗಿ ಮಾಡ್ತಾ ಇದ್ದೀನಿ. ಸೊ ಈ ಕೊಟ್ಟರೆ ಅದು ಸಹ ಫೇಸ್ ಕ್ಯಾಪ್ಚರ್ ತಗೊಳುತ್ತೆ, ಅದು ಸಹ ಇದೇ ರೀತಿ ಚೆಕ್ಔಟ್ ಆಗುತ್ತೆ. ಈಗ ಇವೆರಡೂ ಸಹ ಚೆಕ್ ಇನ್ ಮತ್ತು ಚೆಕ್ಔಟ್ ಒಂದು ದಿನದಲ್ಲಿ ಮುಗಿದಿದೆ. 2 ಪ್ರೋಸೆಸ್ ಮುಗಿದ ಮೇಲೆ ಇಲ್ಲಿ ಕೆಲವೊಂದು ಆಪ್ಷನ್ಗಳ ಕೊಟ್ಟಿದ್ದಾರೆ. ಈ ಆಪ್ಷನ್ನಲ್ಲಿ ಏನೇನು ಅಂತ ನೋಡೋಣ. ಒಂದು ರಿಪೋರ್ಟನ್ನು ಕೊಟ್ಟಿದ್ದಾರೆ. ರಿಪೋರ್ಟ್ ಆಪ್ಷನ್ ಇದೆ, ಲೀವ್ ಬಗ್ಗೆ ಇದೆ, OD ಬಗ್ಗೆ ಇದೆ. ಈಗ ರಿಪೋರ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಾವು ಇಲ್ಲಿ ಸಮ್ಮರಿ ತೋರಿಸುತ್ತೆ. ಒಂದು ದಿನದಲ್ಲಿ, 1 ಡೇನಲ್ಲಿ ಚೆಕ್ ಇನ್ನು ಯಾವ ಟೈಮಲ್ಲಿ ಆಗಿದೋ, ಚೆಕ್ಔಟು ಯಾವ ಟೈಮಲ್ಲಿ ಆಗಿದ್ದೀವಿ. ಆನಂತರ ಅದು ಸೀಸನ್ 1ನಲ್ಲಿ ಈ ಥರ P ಅಂದರೆ ಪ್ರೆಸೆಂಟ್ ಅಂತ, H ಅಂದರೆ ಹಾಲಿಡೇ, ರೆಡ್ಡಲ್ಲೆಲ್ಲ ಬಂದರೆ ಅದು ಹೆಚ್ಚು ಕಡಿಮೆ ರಜೆ ಅಥವಾ ಹಾಲಿಡೇ ಅಂತ. ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಕೆಲವೊಂದು ಅಬ್ರಿವೇಷನ್ ಕೊಟ್ಟಿದ್ದಾರೆ. P ಅಂದ್ರೇನು ಪ್ರೆಸೆಂಟು, A ಅಂದರೆ ಆಬ್ಸೆಂಟು, OOD ಅಂದರೆ OOD ಅಪ್ರೂವಲು, OOD ಪೆಂಡಿಂಗ್ ಅಂದರೆ ಈ ರೀತಿಯಾಗಿ ಕಲ್ಲರಲ್ಲಿ ಇದರಲ್ಲಿ ತೋರಿಸಿದ್ದಾರೆ, ಅಕ್ಷರಗಳಲ್ಲಿ ಈ ಥರ ಬರುತ್ತೆ ಅಂತೆಲ್ಲ ತೋರಿಸಿದ್ದಾರೆ. ಸೊ ಇವುಗಳನ್ನ ತೆಗೆದುಕೊಂಡು ನೋಡ್ಬೋದು ಏನಿದೆ ಅಂತ. ನೆಕ್ಸ್ಟು
ಇದರಲ್ಲಿ ಇರ್ತಕ್ಕಂಥ ಇನ್ನು ಕೆಲವು ಬೇರೆ ಅಂಶಗಳನ್ನು OOD ಬಗ್ಗೆ ಕೊಟ್ಟಿದ್ದಾರೆ. OOD ಸಂಬಂಧಪಟ್ಟಂತೆ ನಾವು ಅಪ್ಲೈ ಮಾಡ್ತಕ್ಕಂಥದ್ದು ಹೇಗೆ ಅನ್ನೋದನ್ನ ಕೊಟ್ಟಿದ್ದಾರೆ. ಇವತ್ತಿನ ಒಂದು ದಿವಸದಲ್ಲಿ ನನಗೆ ಇಲ್ಲಿ ಶೋ ಆಗ್ತಿಲ್ಲ, ಈಗ ಅಟೆಂಡೆನ್ಸ್ ಹಾಕಿರೋದ್ರಿಂದ ಬರಲ್ಲ. ನೆಕ್ಸ್ಟ್ ಡೇಗೆ ಮುಂಚೆ ಇದನ್ನ ಕೊಡೋಕ್ಕೆ ಬರುತ್ತೆ. ಇಲ್ಲಿ ಸೆಲೆಕ್ಟ್ ಸೀಸನ್ ಅಂತ ಇದೆ, ಅಂದರೆ ಬೆಳಿಗ್ಗೆ ಅಥವಾ ಮಾರ್ನಿಂಗ್ ಅಂತ ತೆಗೆದುಕೊಂತೀವಿ. ನಂತರ ಸೆಲೆಕ್ಟ್ ಪರ್ಪಸ್, ಏನಕ್ಕೋಸ್ಕರ ನಾವು ಇಲ್ಲಿ OOD ಆಗ್ತಾ ಇದ್ದೀವಿ, ಮೀಟಿಂಗಿಗೆ ಅಥವಾ ಬೇರೆ ಟ್ರೈನಿಂಗ್ ಸಂಬಂಧಪಟ್ಟಂತೆಲ್ಲ, ವಿಸಿಟಿಗೆ ಸಂಬಂಧಪಟ್ಟಂತೆಲ್ಲ ಅಥವಾ ರಿಸರ್ಚಿಗೆ ಸಂಬಂಧಪಟ್ಟಂತೆಲ್ಲ ಏನು ಆಪ್ಷನ್ನು ಸಂಬಂಧ ಬರುತ್ತೆ, ಈ ಎಲ್ಲ ಆಪ್ಷನ್ಗೆ ಯಾವ್ದು ಸಂಬಂಧ ಬರುತ್ತೆ ಅದನ್ನ ಆಪ್ಷನ್ನ ತೆಗೆದುಕೋಬೇಕು. ಅದನ್ನು ತೆಗೆದುಕೊಂಡಾದ್ಮೇಲೆ ನೆಕ್ಸ್ಟು ಅದರ ಪ್ಲೇಸ್ ಎಲ್ಲಿ ನಾವು ಆ ಒಂದು ಇದೇ ಮಾಡ್ತೀವಿ ಆ ಕೆಲಸನ, ಮೀಟಿಂಗ್ ಎಲ್ಲಿದೆ ಅದನ್ನು ನಾವು ಇಲ್ಲಿ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸಬ್ಮಿಟ್ ಬರುತ್ತೆ, ಸಬ್ಮಿಟನ್ನು ಕೊಡಬೇಕು. ಇದು OODಗೆ ಸಂಬಂಧಪಟ್ಟಂತೆ, ಅಂದರೆ ಮೀಟಿಂಗ್ ಇರ್ಬೋದು, ಹೊರಗಡೆ ಟ್ರೈನಿಂಗ್ ಹೋದ ಸಂದರ್ಭದಲ್ಲಿ ಇರ್ಬೋದು, ಅಥವಾ ಬೇರೆ ಶಾಲೆಗೆ ಈಗ ಎಕ್ಸ್ಪೋಸಿವ್ STMC ಬೆಸ್ಟ್ ಸ್ಕೂಲ್ ವಿಸಿಟ್ ಮಾಡೋಕ್ಕೋದು ಆ ಥರದ್ದು ಇರ್ಬೋದು, ಅಥವಾ ಇನ್ವೆಸ್ಟಿಗೇಷನ್ ಇರ್ಬೋದು, ಎಲ್ಲ ಯಾವುದಕ್ಕಾದರೂ ಸಹ OOD ಇದು ಕೊಡ್ಬೋದು. ನೆಕ್ಸ್ಟು ಲೀವ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಇದನ್ನು ಸಾಂದರ್ಭಿಕ ರಜೆ CL ಆಗ್ಬೋದು, EL ಆಗ್ಬೋದು, ಶಿಶುಪಾಲನಾ ರಜೆ ಆಗ್ಬೋದು, ಈ NE1 ಎಲ್ಲ ಆಫ್ ಪೇ ಸ್ಯಾಲ್ರಿ ರಜಾ ಇರ್ಬೋದು, ಎಲ್ಲ ರಜೆಗಳನ್ನು ಸಹ ಅಪ್ಲೈ ಮಾಡೋಂಥದ್ದು ಇದು ಲೀವಲ್ಲಿ ಬರುತ್ತೆ. ಇಲ್ಲಿ ಲೀವ್ ಟೈಪ್ ಅಂತ ಸ್ಟಾರ್ಟಿಂಗ್ ಇದೆ, ಅದರಲ್ಲಿ ಯಾವುದು ನಾವು ತೆಗೆದುಕೋಬೇಕು, ಕ್ಯಾಶುಯಲ್ ಲೀವ್ ಅಥವಾ ಅರ್ನ್ಡ್ ಲೀವ್ ಅಂತ ಇದೆ, ಅದನ್ನು ತೆಗೆದುಕೋಬೇಕು. ಫ್ರಮ್ ಟು ಅಂತ ಇದೆ, ಯಾವ ಡೇಟಿಂದ ಯಾವ ಡೇಟಿಗೆ. ಈಗ ರಜೆ ಇವತ್ತು ಒಂದು ದಿವಸ ತೆಗೆದುಕೊತಾ ಇದ್ವಿ ಅಂದರೆ ಒಂದೇ ಡೇಟ್ ಇರುತ್ತೆ, ಈಗ 2 ದಿವಸ ತೆಗೆದುಕೊತಾ ಇದ್ವಿ ಅಂದರೆ ಆ ಡೇಟಿಂದ ಆ ಡೇಟಿಗೆ ಇದು ನಮಗೆ ಗೊತ್ತಾಗುತ್ತೆ. ಸೊ ಇದರಲ್ಲಿ ಅರ್ನ್ಡ್ ಲೀವ್ ಇರಲಿ ಯಾವ್ದು ರಜೆ ಆಗಲಿ ಅದನ್ನು ಮೆನ್ಷನ್ ಮಾಡಿ ರೀಸನ್ನ ಕೇಳುತ್ತೆ. 100 ವರ್ಡ್ಸ್ ಒಳಗಡೆ ಕನ್ನಡ ಅಥವಾ ಇಂಗ್ಲೀಷಲ್ಲಿ ಟೈಪ್ ಮಾಡಿ ಸಬ್ಮಿಟನ್ನು ಕೊಡಬೇಕು. ಅಪ್ಲೈ ಫಾರ್ ಲೀವ್ ಅಂತ ಇದೆ. ಈಗೊಂದು ಬೇರೆ ELಗೆ ಸಂಬಂಧಪಟ್ಟಂತೆ ಅರ್ನ್ಡ್ ಲೀವ್ ಆಪ್ಷನ್ ತೆಗೆದುಕೊಳ್ಳೋಣ. ಅರ್ನ್ಡ್ ಲೀವ್ ಆಪ್ಷನ್ ತೆಗೆದುಕೊಂಡಾಗ ಅಲ್ಲಿ ಡೇಟ್ ಕೇಳುತ್ತೆ, ಯಾವ ಡೇಟಿಂದ ಯಾವ ಡೇಟ್ವರೆಗೂ ಅಂತ. ಸುಮಾರು ಒಂದು 10 ದಿವಸನೇನು ನಾವು ಡೇಟ್ನ ಕ್ಯಾಲೆಂಡ್ರು ಇಲ್ಲಿ ಶೋ ಆಗುತ್ತೆ. ಕಾರಣ ಇಲ್ಲಿ ಟೈಪ್ ಮಾಡ್ಬೋದು, ಈ ರೀತಿ ಕಾರಣ ಇದರಿಂದ ಗಳಿಕೆ ರಜೆ ನಾವು ಆಫೀಸಲ್ಲಿ ಆ್ಯಕ್ಚುಲಿ ಇದನ್ನು ಮಂಜೂರಾತಿ ತೆಗೆದುಕೊಂಡೇ ಹಾಕಬೇಕಾಗುತ್ತೆ. ನಂತರ ಇದನ್ನ ಕೊಟ್ಟಾದ್ಮೇಲೆ ಸೇವ್ಡ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಸಕ್ಸಸ್ಫುಲ್ ಅಂತ ಓಕೆ ಕೊಟ್ಟಿದ್ದೀನಿ. ಓಕೆ ಕೊಟ್ಟಾದ ನಂತರ ನಮಗೆ ಮತ್ತೆ ಲೀವಲ್ಲಿ ಹೋಗಿ ನೋಡಿದರೆ ಅದು ನಾವು ರಿಪೋರ್ಟ್ಸ್ ಆಗಿರೋದು ಪೆಂಡಿಂಗ್ ಆಗಿದೆಯೋ ಅಥವಾ ಅಪ್ರೂವಲ್ ಆಗಿದೆಯೋ ಅಂತ ಇಲ್ಲಿ ತೋರಿಸುತ್ತೆ. ಆ ಸ್ಟೇಟಸ್ ಪೆಂಡಿಂಗ್ ಅಂತ ಇದೆ. ನಾವು ಇಲ್ಲಿ ಇದನ್ನ ಲೀವ್ ಹಾಕಿರೋ ಅಂಥದ್ದು. ಇವು ಯಾವುದೇ ಹಾಕಿದ್ರು ಸಹ ಡಿಲೀಟ್ ಮಾಡೋಕ್ಕೆ ಬರಲ್ಲ, ಇದನ್ನ ನಿಮಗೋಸ್ಕರ ತೋರ್ಸೋಕ್ಕೋಸ್ಕರ ಮಾಡಿರೋದು. ಇದನ್ನ ಪಕ್ಕ ಇದ್ದರೆ ಮಾತ್ರ ಮಾಡಬೇಕು. ಇದಾದಮೇಲೆ ನೆಕ್ಸ್ಟು ಇಲ್ಲಿ ಕೆಲವೊಂದು ಮೂಮೆಂಟ್ಸ್ ಅಂತ ಇದೆ, ಪ್ರೊಫೈಲ್ ಅಂತ ಇದೆ. ಪ್ರೊಫೈಲಲ್ಲಿ ಏನಂತದಿಲ್ಲ, ಮೂಮೆಂಟ್ಸಲ್ಲಿ ಇಲ್ಲಿ ನಾವು ಡೈಲಿ ಚಲನವಲನವಾಗಿ ಯಾವ ಥರ ಇದೆ ಆ ಥರ, ಯಾವ ಒಂದು ಡೇಟು, ಯಾವ ಸಮಯ, ಎಲ್ಲಿಗೆ ಹೋಗಿದ್ದು ಅನ್ನೋದು ಮೂಮೆಂಟ್ ರಿಜಿಸ್ಟರ್ ಏನು ಬರುತ್ತೆ ಅದೇ ಥರ ನಿರ್ವಹಣೆಯನ್ನು ಮಾಡ್ತಕ್ಕಂಥದ್ದು. ಇಷ್ಟು ವಿಚಾರನ ತಮ್ಮ ಗಮನಕ್ಕೆ ತಂದಿನಿ.